ಹಲೋ ಸರ್, ನಮಸ್ಕಾರ. ಇದೊಂದು ಮಡ್ ರೋಡು. ಇದು ಫಾರ್ಮ್ಲ್ಯಾಂಡು. ಇದು ತೆಂಗಿನ ತೋಟ. 1 ಎಕರೆ 30 ಗುಂಟೆ. ಇದು ಮೇನ್ ಗೇಟು. ಇದೀಗ ರಸ್ತೆ ಮುಂದೆ ಜಮೀನಿಗೆ ಹೋಗುತ್ತೆ. ಸೊ ಇದು ಫುಲ್ಲು ಫೆನ್ಸಿಂಗ್ ಆಗಿದೆ. ಒಳಗಡೆ ತೋರಿಸ್ತೀನಿ. ಇದಕ್ಕೆ ಟಾರ್ ರೋಡ್ ಬಂದು ಒಂದು 400 ಮೀಟ್ರಷ್ಟು ದೂರ ಆಗುತ್ತೆ. ಸೊ ವಿಲೇಜಿಂದ ಕೂಡ ಅಷ್ಟು ದೂರ ಆಗುತ್ತೆ, 400 ಮೀಟ್ರು. 5 ಕಿಲೋಮೀಟ್ರ್ ಆಗುತ್ತೆ ನಮಗೆ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ. $59 ಕಿಲೋಮೀಟ್ರ್ ನಮಗೆ ಬೆಂಗಳೂರು ಕೆಂಗೇರಿ ಆಗುತ್ತೆ. ಚನ್ನಪಟ್ಟಣ ಸಿಟಿ ನಮಗೆ 9 ಕಿಲೋಮೀಟ್ರ್ ಆಗುತ್ತೆ. ಇದು ರಾಮನಗರ ಡಿಸ್ಟಿಕ್ಕು, ಚನ್ನಪಟ್ಟಣ ತಾಲೂಕು ಬರುತ್ತದೆ. ನೋಡಿ, ಈ ಮರದಲ್ಲಿ ಎಷ್ಟೊಂದಿದೆ. ಇದೇ ಥರ ತುಂಬ ಹಿಡಿದೆ ಬೇರೆ ಮರಗಳಲ್ಲೂ. ಚೆನ್ನಾಗಿದೆ ಪ್ರಾಪರ್ಟಿ. ಡೈರೆಕ್ಟ್ ರಿಜಿಸ್ಟ್ರೇಷನ್ ರೆಡಿ ಇದೆ. 1.25 ಎಕರೆ 50 ತೆಂಗಿನ ಮರಗಳು ಸಿಗುತ್ತೆ. ಟಾಯ್ಲೆಟ್ ಕಡೆ ಇದೆಲ್ಲ ಶೀಟಲ್ಲಿ ಮಾಡಿದ್ದಾರೆ. ಇದರಲ್ಲಿ ಒಂದು 50ಕ್ಕೆ ಹೆಚ್ಚಿದ ತೆಂಗಿನ ಮರಗಳು ಎಲ್ಲವೂ ಕೂಡ ಒಂದು 35 ವರ್ಷ ಆಗಿದೆ. ಇದು ಬೋರು ಮತ್ತು ಪವರ್ ಬಾಕ್ಸು. ಬೌಂಡ್ರಿ ಫುಲ್ ಫೆನ್ಸಿಂಗ್ ಆಗಿದೆ. ಅಕ್ಕಪಕ್ಕ ಎಲ್ಲ ತೆಂಗಿನ ತೋಟಗಳಿದೆ. ಈ ಲ್ಯಾಂಡಲ್ಲಿ ಇನ್ನೂ ಅಡಿಕೆ, ತೆಂಗು, ಮಾವು, ಹಣ್ಣಿನ ಗಿಡಗಳು, ತುಂಬ ವೆರೈಟಿ ಇದರಲ್ಲಿ ಫ್ರೂಟ್ಸ್ನ ಬೆಳಿಬೋದು. ಅಕ್ಕಪಕ್ಕ ಎಲ್ಲ ತೋಟಗಳಿದೆ. ವಿಲೇಜಿಂದ ಇಲ್ಲಿಗೆ ಜಸ್ಟು ಒಂದು 400 ಮೀಟರ್ಸ್ ದೂರ ಆಗುತ್ತೆ. ಸೊ ಇದಕ್ಕೆ ಬರಲಿಕ್ಕೆ ಒಂದು ಮಡ್ ರೋಡು. ಸೊ ರೋಡಿಗೆ ಯಾವುದೇ ರೀತಿ ಏನೂ ಪ್ರಾಬ್ಲಮ್ ಇಲ್ಲ. ಕ್ಲಿಯರ್ ಟೈಟ್ಲಿದೆ. ಡೈರೆಕ್ಟ್ ರಿಜಿಸ್ಟ್ರೇಷನ್ಗೆ ರೆಡಿ ಇದೆ. ಇಲ್ಲಿಂದ ನಮಗೆ ಬೆಂಗಳೂರು ಕೆಂಗೇರಿ 59 ಕಿಲೋಮೀಟ್ರ್ ಆಗುತ್ತೆ. ಜಸ್ಟ್ 1 ಅವರ್ ಜರ್ನಿ ಅಷ್ಟೇ. ಇದು ರಾಮನಗರ ಡಿಸ್ಟಿಕ್ಕು, ಚನ್ನಪಟ್ಟಣ ತಾಲೂಕು. ಚನ್ನಪಟ್ಟಣ ಸಿಟಿ ನಮಗೆ 9 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿ ಬೌಂಡ್ರಿ ಫುಲ್ ಫೆನ್ಸಿಂಗ್ ಆಗಿದೆ. ಇದರಲ್ಲಿ ಮ್ಯಾಂಗೋ, ಜಾಮೂನು, ಕೋಕೋನಟ್ಟು ರೈಸು ನೋಡ್ಬೋದು. ಫುಲ್ ಇದು ರೆಕ್ಟ್ಯಾಂಗಲಾಗಿ ಬರುತ್ತೆ. ಈಸ್ಟ್ ಮತ್ತು ವೆಸ್ಟು ಲೆಂತಾಗಿ ಬರುತ್ತೆ. ಇಲ್ಲಿಂದ ಜಸ್ಟು 1 ಕಿಲೋಮೀಟರ್ ಒಳಗಡೆ ಲೇಕು ನಮಗೆ ಸಿಗುತ್ತೆ. ಲೊಕೇಶನ್ ತುಂಬ ಚೆನ್ನಾಗಿದೆ. ಅಕ್ಕಪಕ್ಕ ಎಲ್ಲ ತೋಟಗಳಿದೆ.